ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ವೆಲ್ನೆಸ್ ಚಾನಲ್. ಆಯುಷ್ ವೆಲ್ನೆಸ್ ಚಾನಲ್ ಅರ್ಪಿಸುವ ಆಹಾರವೇ ಔಷಧ ಕಾರ್ಯಕ್ರಮದ ಮೊದಲನೇ ಎಪಿಸೋಡ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಶ್ರೀದೇವಿ ಭಟ್, ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಈ ಸಂಚಿಕೆಯಲ್ಲಿ ನಾವು ಎಳನೀರಿನ ಬಗ್ಗೆ ತಿಳ್ಕೊಳ್ಳೋಣ. ಎಳನೀರು ಆರೋಗ್ಯಕ್ಕೆ ಅತ್ಯಂತ ಉತ್ತಮಕಾರಿ. ಹೇಗೆ? ಮೊದಲನೇದಾಗಿ ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇದೆ. ಪ್ರಕೃತಿದತ್ತವಾಗಿ ಸಿಗ್ತಕ್ಕಂತಹ ಈ ಒಂದು ಎಳನೀರಿನಲ್ಲಿ ಇರತಕ್ಕಂತಹ ಎಲೆಕ್ಟ್ರೋಲೈಟ್ಸ್ಗಳು ನಮ್ಮ ದೇಹದ ಡಿಹೈಡ್ರೇಷನನ್ನು ಕಡಿಮೆ ಮಾಡುತ್ತೆ. ಸುಸ್ತು, ವೀಕ್ನೆಸ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಫಾಸ್ಟಿಂಗಲ್ಲಿದ್ದಾಗ ಅಥವಾ ಕಡಿಮೆ ಆಹಾರ ಸೇವನೆ ಮಾಡಿದಾಗ ನೀವು ಎಳನೀರನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹ ಚೈತನ್ಯಯುಕ್ತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಎಳನೀರಿನಲ್ಲಿ ಅತ್ಯಂತ ಕಡಿಮೆ ಕ್ಯಾಲರೀಸ್ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಸಹಾಯ ಮಾಡುತ್ತೆ. 100 ml ಅಲ್ಲಿ ಕೇವಲ 44 ಕಿಲೋ ಕ್ಯಾಲರೀಸ್ ಇರೋದ್ರಿಂದ ತೂಕ ಇಳಿಕೆ ಮಾಡುವವರು ಬೇರೆ ಥರದ ಜ್ಯೂಸ್ಗಳನ್ನು ಸೇವಿಸುವ ಬದಲು ಎಳನೀರನ್ನು ಸೇವಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಇದು BP ಕಂಟ್ರೋಲ್ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಹೇಗೆಂದರೆ ಸೋಡಿಯಂ ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ಇದರಲ್ಲಿರ್ತಕ್ಕಂತಹ ಸೈಟೋಕೈನ್ಸ್ ಮತ್ತು ಲ್ಯೂರಿಕ್ ಆ್ಯಸಿಡ್ಗಳು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯನ್ನು ಹೊಂದಿದೆ. ನಿಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ, ಹೇರ್ಸ್ ಶೈನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಎಳನೀರನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನನ್ನು ದೂರ ಮಾಡಬಹುದು. ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಬಹುದು. ಇನ್ನು ಎಳನೀರು ನಿಮ್ಮ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಇಂಪ್ರೂವ್ ಮಾಡುತ್ತೆ. ಎಳನೀರಿನಲ್ಲಿರ್ತಕ್ಕಂತಹ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಂಶಗಳು ಎಸಿಡಿಟಿ, ತಲೆನೋವು ಇಂತಹ ಸಮಸ್ಯೆಗಳನ್ನು ದೂರ ಮಾಡಿ ನಿಮಗೆ ಆರೋಗ್ಯಕರವಾಗಿರ್ತಕ್ಕಂತಹ ಜೀರ್ಣಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ಒಂದು ಎಳನೀರನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಯಾವುದೇ ಥರ ಬಾಟಲ್ನಲ್ಲಿ ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಥವಾ ಆರ್ಟಿಫಿಷಿಯಲ್ ಆಗಿ ಬಳಸಿರ್ತಕ್ಕಂತಹ ಜ್ಯೂಸ್ಗಳನ್ನು ಅವಾಯ್ಡ್ ಮಾಡಿ ಅದರ ಬದಲು ಪ್ರಕೃತಿದತ್ತವಾಗಿರ್ತಕ್ಕಂತಹ ಕೊಕೊನಟ್ ವಾಟರನ್ನು ಸೇವಿಸಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.